ಪ್ರೀತಿಯ ಮಕ್ಕಳು, ನಿಮಗೆಲ್ಲ ಶುಕ್ರವಾರದ ಬೆಳಗಿನ ಶುಭಾಶಯಗಳು. ನಾವೀಗ 8ನೇ ತರಗತಿಯಲ್ಲಿ ವ್ಯಾಸ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲ ನನ್ನ ಹೆಸರು ಎನ್ ವಿ ಹಂಪನಗೌಡ, ಕಂಪ್ಯೂಟರ್ ಸೈನ್ಸ್ ಪ್ರೌಢಶಾಲೆ ಚಿತ್ರದುರ್ಗ. ಇವತ್ತು ನಾವು ನಿಮಗೊಂದು ಹೊಸ ಪಾಠವನ್ನು ಪ್ರಾರಂಭಿಸ್ತೀವಿ. ನಿಮಗೆಲ್ಲ ಗೊತ್ತು ಸಮಾಜ ಅಂದರೆ ಏನು. ನಮ್ಮ ಸುತ್ತಮುತ್ತಲಿನ ಕುಟುಂಬಗಳ ಸಂಖ್ಯೆ, ಆಮೇಲೆ ಒಂದು ಸಂಪ್ರದಾಯ, ರೂಢಿ, ಲೋಕ ರೂಢಿ, ಇವೆಲ್ಲ ನೈತಿಕ ನಿಯಮ, ಇವೆಲ್ಲ ಎದುರ್ಬೇಕಂದ್ರೆ ಸಮಾಜದಲ್ಲಿ ಹೌದಾ. ಈ ಸಮಾಜದಾಗೆ ಏನೇನು ಸಂಸ್ಕೃತಿ ಅದೇ ಅನ್ನೋ ವಿಷಯ ನಾವು ಇವತ್ತಿನ ಪಾಠದಲ್ಲಿ ತಿಳಿದುಕೊಳ್ಳಬಹುದು. ಹಾಗಾಗಿ ಇವತ್ತು ನಾವು ಪಾಠ ಪ್ರಾರಂಭಿಸೋಣ. ಓಕೆ, ಆಯಿತು. ಇವತ್ತು ನಾವು ಪಾಠ ಪ್ರಾರಂಭಿಸ್ತೀವಿ. ಪಾಠದ ಹೆಸರು ಸಾಮಾಜಿಕ ಸಂಸ್ಥೆಗಳು. ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಏನು? ಈಗ ನಾವು ನೋಡ್ತೀವಿ, ಕುಟುಂಬ ಇದೊಂದು ಸಾಮಾಜಿಕ ಸಂಸ್ಥೆ, ಹೌದಲ್ವಾ? ಆ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಮಕ್ಕಳು, ಅಜ್ಜ ಅಜ್ಜಿ, ಇವರ ಕುಟುಂಬ, ಅದೊಂದು ಸಮಾಜದ ಒಂದು ಘಟಕ. ಆ ಘಟಕದ ಬಗ್ಗೆ ನಾವು ತಿಳ್ಕೋಬೇಕು. ಇಲ್ಲಿ ಸಾಮಾಜಿಕ ಸಂಸ್ಥೆ ಅಂದ್ರೆ ಏನು, ಅದರ ಅರ್ಥ ಅಂತ ತಿಳ್ಕೋಬೇಕು, ಅದರ ಸ್ವರೂಪ ತಿಳ್ಕೋಬೇಕು, ಮಾತು ತಿಳ್ಕೋಬೇಕು. ಈ ಸಾಮಾಜಿಕ ಸಂಸ್ಥೆಗಳ ಅರ್ಥ, ಸ್ವರೂಪ ಮತ್ತು ಮಹತ್ವ, ಈ ಮೂರು ಅಂಶಗಳನ್ನು ಈ ಪಾಠದಲ್ಲಿ ತಿಳ್ಕೊಳ್ಳಬಹುದು. ಅದಕ್ಕೆ ಸಾಮಾಜಿಕ ಸಂಸ್ಥೆಗಳ ಅರ್ಥ, ಸ್ವರೂಪ ಮತ್ತು ಮಹತ್ವ, ಈ ಮೂರು ಅಂಶಗಳ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಮಕ್ಕಳಿಗೆ ಸಮಾಜ ವಿಜ್ಞಾನ ಬಗ್ಗೆ ನಾವು ನೋಡ್ತಾ ಇದ್ವಿ. ಸಾಮಾಜಿಕ ಸಂಸ್ಥೆಗಳಂತ ಹೇಳಿ ಅನ್ನೋದು ನಾವು ತಿಳ್ಕೊಂಡ್ವಿ. ಇಲ್ಲಿ ಸಾಮಾಜಿಕ ಸಂಸ್ಥೆಗಳ ಅರ್ಥ ಮತ್ತು ಸ್ವರೂಪ ಬಗ್ಗೆ ತಿಳ್ಕೊಳ್ಳೋಣ, ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ಇದಾಗಿ ಮಾನವ ಸಾಮಾಜಿಕ ಸಂಸ್ಥೆ ಸಂಬಂಧ, ಇನ್ನು ಎರಡನೇದಲ್ಲಿ ಸಾಮಾಜಿಕ ಸಂಬಂಧಕ್ಕೂ ಮಾನವನಿಗೂ ಸಂಬಂಧ ಇದೆ. ಮಾನವ ಮತ್ತು ಸಾಮಾಜಿಕ ಸಂಬಂಧ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಾಮಾಜಿಕ ಸಂಸ್ಥೆಗಳ ಸಂಬಂಧ, ಸಾಮಾಜಿಕ ಸಂಸ್ಥೆಗಳ ಸಂಬಂಧ ಹೇಗಿದೆ, ಆಮೇಲೆ ಸಾಮಾಜಿಕ ಸಂಸ್ಥೆಗಳ ಪಾತ್ರ ಕಾರ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಕುಟುಂಬ, ಪಾತ್ರ ಮತ್ತು ಕಾರ್ಯಗಳು. ಅದರಲ್ಲಿ ಕುಟುಂಬ, ವಿವಾಹ, ಆಮೇಲೆ ಧರ್ಮ, ಈ ಅಂಶಗಳಿಗೆ ನಾವಿದು ಪಾಠವನ್ನು ತಿಳಿದುಕೊಳ್ಳಬಹುದು. ಈಗ ಸಾಮಾಜಿಕ ಸಂಸ್ಥೆಗಳ ಅರ್ಥ, ಸಾಮಾಜಿಕ ಸಂಸ್ಥೆಗಳು ಅಂದ್ರೆ ಏನು ಅನ್ನೋ ವಿಷಯವನ್ನು ನಾವು ತಿಳಿದುಕೊಳ್ಳಬಹುದು. ಸಾಮಾಜಿಕ ಸಂಸ್ಥೆಗಳಂದ್ರೆ ಅರ್ಥವಾಗುವಂತೆ ನಮಗೆ ಸಾಮಾಜಿಕ ಸಂಸ್ಥೆಗಳು ಅವಶ್ಯಕ ಇದೆ. ಈ ಇಲ್ಲದೆ ಸಮಾಜದ ಸಂಸ್ಥೆಗಳಿದೆ, ನಾವು ಅವಶ್ಯಕತೆ ಇದೆ. ಅದಕ್ಕೆ ಸಮಾಜವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಮಾಜಿಕ ಸಂಸ್ಥೆಗಳು ಬೇಕು ಅನ್ನೋದು ನಮ್ಮ ಜೀವನದ ಒಂದು ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೆ ಸಾಮಾಜಿಕ ಸಂಸ್ಥೆಗಳು ಅವಿಭಾಜ್ಯ ಭಾಗಗಳಾಗಿವೆ. ಸಾಮಾಜಿಕ ಅಗತ್ಯಗಳ ಬಗ್ಗೆ ರೂಪಿತವಾಗಿರುವ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳು ವಹಿಸುವ ಪಾತ್ರ, ಸುಭದ್ರವಾದ ಸಂಸ್ಥೆ ಎನ್ನಬಹುದು. ಸಮಷ್ಟಿಯನ್ನೇ ಸಾಮಾಜಿಕ ಸಂಸ್ಥೆ ಅನ್ನಬಹುದು. ಇದರಲ್ಲಿ ಸಂಘಟಿತವಾದ ಪದ್ಧತಿಗಳು, ವಿಧಾನಗಳು, ಕ್ರಿಯೆಗಳು, ನಂಬಿಕೆಗಳು ಇವೆಲ್ಲವೂ ಸಾಮಾಜಿಕ ಸಂಸ್ಥೆಗಳು ಇರ್ತವೆ. ಅದಕ್ಕೆ ಸಾಮಾನ್ಯವಾಗಿ ಸಮೂಹದ ಜನರು ತಮ್ಮ ಆಸಕ್ತಿ ಹಾಗೂ ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಒಗ್ಗೂಡಿಸಿದಾಗ ಅದು ಸಂಸ್ಥೆಯಾಗುತ್ತೆ. ಇದಕ್ಕೆ ಹಲವಾರು ನಿಯಮಗಳು, ಕಾರ್ಯವಿಧಾನಗಳು ಈಗ ಅಗತ್ಯವಿದೆ. ಸಾಮಾಜಿಕ ನಿಯಮಗಳು ಮತ್ತು ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ ಕಾರ್ಯಾಚರಣೆಯ ಪರಿಣಾಮಗಳು ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ. ಸಂವಿಧಾನ ಮತ್ತು ಕೆಳದವರ ಪ್ರಕಾರವಾಗಿ ಅವರು ಜೀವಿಗಳಲ್ಲಿ ಶರೀರದಲ್ಲಿ ಜೀವಕಣ ಮತ್ತು ಅಂಗಾಂಗಗಳಿರುವಂತೆ ಸಮಾಜಕ್ಕೆ ಲೋಕರೂಢಿಗಳು ಮತ್ತು ಸಂಸ್ಥೆಗಳು ಇರುತ್ತವೆ ಎಂದು ಯಾರಾದರೆ ಈ ಸಂವಿಧಾನ ಮತ್ತು ಕೆಳದವರು ಹೇಳ್ತಾರೆ.
ನಮ್ಮ ಆಶೆ ಆಕಾಂಕ್ಷೆ ಈಡೇರಿಸಲಿಕ್ಕೆ ಸ್ಥಿರವಾಗಿ ಸ್ಥಾಪನೆ ಆಗುವುದನ್ನು ಸಂಸ್ಥೆ. ನಮ್ಮ ಆಶೆ ಆಕಾಂಕ್ಷೆ ಪೂರೈಸ್ತೀವಿ. ನಮಗೆ ಬೇಕಾದ ಆಕರ್ಷಣೆ ಯಾವಂದ್ರೆ ಜಾತಿ, ಧರ್ಮ ಮತ್ತು ಆಹಾರ ಮತ್ತು ಶಿಕ್ಷಣ, ಆರೋಗ್ಯ ಇವೆಲ್ಲವೂ ಬೇಕು. ಅದು ನಾವು ನಮ್ಮ ಆಶಾ ಆಕಾಂಕ್ಷೆ ಈಡೇರಿಸಲಿಕ್ಕೆ ಸ್ಥಿರವಾಗಿ ಸ್ಥಾಪನೆ ಆಗುವುದು ನಾವು ಸಂಸ್ಥೆದು ಸಂವಿಧಾನ ಹೇಳ್ತಾರೆ. ಸಮಾಜದಲ್ಲಿರುವ ರೂಢಿ, ಕಾನೂನು, ಕುಟುಂಬ ವ್ಯವಸ್ಥೆ, ವಿವಾಹ ಪದ್ಧತಿ, ರಾಜ್ಯ ವ್ಯವಸ್ಥೆ ಇನ್ನು ಮುಂತಾದವು ಇವೆಲ್ಲ ಸಾಮಾಜಿಕ ಸಂಸ್ಥೆಗಳು. ಇನ್ನು ಮಕಾಯಿವರ್ ಮತ್ತು ಪೇಜ್ ಅವರ ಪ್ರಕಾರವಾಗಿ ಸಾಮಾಜಿಕ ಸಂಸ್ಥೆಗಳ ಒಂದು ಗುಂಪಿನ ಚಟುವಟಿಕೆಯಾಗಿ ಅದು ರೂಪಿಸಿಕೊಳ್ಳುವ ಒಂದು ವ್ಯವಸ್ಥೆ ಮತ್ತು ಸಾಮಾಜಿಕ ಸಂಸ್ಥೆಗಳು ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟು ಸಮಾಜದಿಂದಲೇ ಮಾನ್ಯತೆ ಪಡೆದುದಾಗಿವೆ. ಇನ್ನು ಮೊದಲಿಗೆ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳನ್ನು ತಿಳಿಯೋಣ. ನಂತರ ವಿವಿಧವಾದ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಅವರ ಕಾರ್ಯದ ಬಗ್ಗೆ ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತು, ಸಾಮಾಜಿಕ ಸಂಸ್ಥೆಗಳ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಮಾಜಿಕ ಸಂಸ್ಥೆಗಳು ಬೇಕು. ಆಮೇಲೆ ಸಾಮಾಜಿಕ ಸಂಸ್ಥೆಗಳಲ್ಲಿ ಅವಿಭಾಜ್ಯ ಹಂತಗಳಾಗಿವೆ. ಮೂಲಭೂತ ಅವಶ್ಯಕತೆಗಳಾದ ಸಾಮಾಜಿಕ ಸಂಸ್ಥೆಗಳ ಒಂದು ಸೂಕ್ತ ರೂಪಿತವಾಗಿರುವ ನೈತಿಕ ನಿಯಮಗಳು, ಮೌಲ್ಯಗಳು, ಅಂತಸ್ತುಗಳನ್ನು ವಹಿಸುವ ಪಾತ್ರ ಇಲ್ಲಿ ಕಂಡುಬರುತ್ತದೆ. ಸುಭದ್ರವಾದ ಒಂದು ಸಮಷ್ಟಿಯನ್ನು ಸಂಸ್ಥೆಯನ್ನಾಗುವುದು. ಆಮೇಲೆ ಸಂಘಟನೆವಾದ ಸಂಸ್ಥೆಗಳ ಪದ್ಧತಿಗಳು, ವಿಧಾನಗಳು, ಕ್ರಿಯೆಗಳು, ನಂಬಿಕೆಗಳು ಇವೆಲ್ಲ ಇರುತ್ತವೆ. ಇನ್ನು ಸಾಮಾನ್ಯವಾಗಿ ಸಮೂಹದಲ್ಲಿ ಜನರು ತಮ್ಮ ಆಸಕ್ತಿ ಮತ್ತು ಅಪೇಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಒಗ್ಗೂಡಿದಾಗ ಮಾತ್ರ ಅದು ಸಂಸ್ಥೆ ಆಗುತ್ತದೆ. ಇದಕ್ಕೆ ಹಲವಾರು ನಿಯಮ ಹಾಗೂ ಕಾರ್ಯವಿಧಾನಗಳ ಅಗತ್ಯವಿದೆ. ಆಮೇಲೆ ಸಾಮಾಜಿಕ ನಿಯಮಗಳು, ಆಚರಣೆಗಳು ನಿಯಮಿತವಾಗಿ ಮತ್ತು ನಿರಂತರವಾಗಿ ಕಾರ್ಯನಿರ್ವಹಿಸುವ ಪರಿಣಾಮಕಾರಿಯಾಗಿ ಸಂಸ್ಥೆಗಳು ಹುಟ್ಟಿಕೊಳ್ಳುತ್ತವೆ. ಸಂವಿಧಾನವರು ಜೀವಿಗಳ ಸೇರಿದರೆ ಹೇಗೆ ಕಣ ಮತ್ತು ಅಂಗಾಂಶಗಳಿರುತ್ತಂತೆ ಜೀವಕರಿರುತ್ತವಲ್ಲ, ಹಾಗೆ ಅಂಗಾಂಗಗಳಿರುವಂತೆ ಸಮಾಜಕ್ಕೆ ತಮ್ಮದೇ ಆದ ಅನುಭವ ರೂಢಿಗಳು ಮತ್ತು ಸಂಸ್ಥೆಗಳು ಇಲ್ಲಿ ಇರುತ್ತದೆ ಅಂತ ಹೇಳಿದ್ದಾರೆ. ನಮ್ಮ ಆಶಾ ಆಕಾಂಕ್ಷೆ ಈಡೇರಿಸಲಿಕ್ಕೆ ಸ್ಥಿರವಾಗಿ ಸ್ಥಾಪನೆಯಾಗಿರುವುದನ್ನು ಸಂಸ್ಥೆ ಎಂದು ಕರೆಯುವ ಸಂವಿಧಾನ ಹೇಳ್ತಾರೆ. ಸಮಾಜದಲ್ಲಿ ಇರುವ ರೂಢಿ, ಕಾನೂನು ಇವೆಲ್ಲವೂ ಕಾನೂನು ಮುಖ್ಯವಾಗಿ ವ್ಯವಸ್ಥೆ, ವಿವಾಹ ಪದ್ಧತಿ, ರಾಜ್ಯ ವ್ಯವಸ್ಥೆ ಇನ್ನು ಮುಂತಾದ ಹಲವು ಸಾಮಾಜಿಕ ಸಂಸ್ಥೆಗಳು ಇಲ್ಲಿ ಇರ್ತವೆ. ಇನ್ನು ಮಕಾಯಿವರ್ ಮತ್ತು ಪೇಜ್ ಅವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳು ಒಂದು ಗುಂಪಿನ ಚಟುವಟಿಕೆಗಳಿಗಾಗಿ ರೂಪಿಸಿಕೊಂಡಿರುವ ಒಂದು ವ್ಯವಸ್ಥೆ. ಸಾಮಾಜಿಕ ಸಂಸ್ಥೆಗಳು ಸಮಾಜದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೃಷ್ಟಿಸಲ್ಪಟ್ಟು ಸಮಾಜದಿಂದಲೇ ಮಾನ್ಯತೆ ಪಡೆದವುಗಳಾಗಿವೆ. ಇನ್ನು ಮೊದಲಿಗೆ ಸಾಮಾಜಿಕ ಸಂಸ್ಥೆಗಳ ಲಕ್ಷಣಗಳನ್ನು ಮತ್ತೆ ತಿಳ್ಕೊಳ್ಳೋಣ. ನಂತರ ವಿವಿಧ ಸಾಮಾಜಿಕ ಸಂಸ್ಥೆಗಳನ್ನು, ಅವುಗಳ ಕಾರ್ಯಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಬಹುದು. ಇನ್ನು ಲಕ್ಷಣದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದರಲ್ಲಿ ಒಂದು ಸಾರ್ವತ್ರಿಕ ಲಕ್ಷಣ, ಒಂದು ಸಾರ್ವತ್ರಿಕತೆ. ಸಾರ್ವತ್ರಿಕತೆ ಬಗ್ಗೆ ನಾವು ತಿಳ್ಕೊಂಡು ಸಾಮಾಜಿಕ ಸಂಸ್ಥೆಗಳು ಎಲ್ಲ ಸಮಾಜಗಳಿಗೂ ಕಂಡು ಬರುತ್ತದೆ. ಇದು ಎಲ್ಲ ಕಡೆ ಕಂಡು ಒಂದೇ ರೀತಿ ಇಲ್ಲ. ಅದಕ್ಕೆ ಸಾಮಾಜಿಕ ಸಂಸ್ಥೆಗಳು ಮಾನವ ವಿಕಾಸದಷ್ಟೇ ಚರಿತ್ರೆಯನ್ನು ಹೊಂದಿವೆ. ಅಂದರೆ ಮಾನವ ಸಮಾಜದ ಆರಂಭದಿಂದಲೂ ಯಾವುದೇ ಒಂದು ಜಾಗ ಅಥವಾ ಫಲಕ್ಕೆ ಸೀಮಿತವಾಗದೆ ಎಲ್ಲ ಕಾಲಗಳಲ್ಲಿಯೂ ಸಾಮಾಜಿಕ ಸಂಸ್ಥೆಗಳಿರುವುದು ತಿಳಿಯುತ್ತದೆ. ಉದಾಹರಣೆಗೆ ಕುಟುಂಬ, ಶಾಲೆ, ವಿವಾಹ ಪದ್ಧತಿ ಇತ್ಯಾದಿ ಸಾಮಾಜಿಕ ಸಂಸ್ಥೆಗಳು ಸ್ಥಿರವಾಗಿರದೆ ತಮ್ಮ ಕಾರ್ಯಗಳನ್ನು ರೂಪಾಂತರವಾಗಿ ಇರುತ್ತದೆ ಅಂತ ನಾವಿದೆ. ಇದು ನಾವು ಸಾರ್ವತ್ರಿಕ ಮತ್ತೆ ಕಾಣ್ಬೋದು. ಸಾಮಾಜಿಕ ಸಂಸ್ಥೆಗಳು ಎಲ್ಲ ಸಮಾಜಗಳಲ್ಲಿಯೂ ಕಂಡು ಬರ್ತವೆ. ಸಾಮಾಜಿಕ ಸಂಸ್ಥೆಗಳು ಮಾನವ ವಿಕಾಸದಷ್ಟೇ ಚರಿತ್ರೆಯನ್ನು ಹೊಂದಿದೆ. ಆಮೇಲೆ ಮಾನವ ಸಮಾಜದಿಂದ ಆರಂಭದಿಂದಲೂ ಯಾವುದೇ ಒಂದು ಜಾಗ ಅಥವಾ ಕಾಲಕ್ಕೆ ಸೀಮಿತವಾಗಿರದೆ ಅದು ಎಲ್ಲ ಕಾಲದಲ್ಲಿಯೂ ಸಾಮಾಜಿಕ ಸಂಸ್ಥೆಗಳು ಇರುವುದು ತಿಳಿದಿರುತ್ತದೆ. ಉದಾಹರಣೆಗೆ ಕುಟುಂಬ, ಶಾಲೆ, ಆಮೇಲೆ ವಿವಾಹ ಇತ್ಯಾದಿ ಸಾಮಾಜಿಕ ಸಂಸ್ಥೆಗಳು ಸ್ಥಿರವಾಗಿರದೆ ತಮ್ಮ ಕಾರ್ಯಗಳನ್ನು ಅಲ್ಲಿ ಬರ್ತದೆ. ಇನ್ನು ಮುಂದೆ ನಾವು ನೋಡಬೇಕಪ್ಪ ಅಂದರೆ ಎರಡನೇದಾಗಿ ಸಾಮಾಜಿಕ ಸಂಸ್ಥೆಗಳಲ್ಲಿ ನಿಯಮಗಳಿವೆ. ಎರಡನೇದಪ್ಪ ನಿಯಮ. ಇನ್ನು ಸಾಮಾಜಿಕ ಸಂಸ್ಥೆಗಳಲ್ಲಿ ನಾವು ನಿಯಮಗಳನ್ನು ಕಾಣ್ತೇವೆ. ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ತಮ್ಮ ಸಂಸ್ಥೆಯ ಸದಸ್ಯನ ನಡವಳಿಕೆಯ ಮೇಲೆ ನಿಯಂತ್ರಣ ತರುವ ಪ್ರಬಲವಾದ ವ್ಯವಸ್ಥೆಗಳಾಗಿವೆ. ಯಾವುದೇ ವ್ಯಕ್ತಿ ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿಗೆ ವಿರುದ್ಧ ವರ್ತನೆಯನ್ನು ಮಾಡಿದರೆ ಅದನ್ನು ಸಾಮಾಜಿಕ ಸಂಸ್ಥೆಗಳು ನಿರ್ಬಂಧವನ್ನು ವಿಧಿಸುತ್ತವೆ. ಸಾಮಾಜಿಕ ನಿಯಮಗಳನ್ನು ಎಲ್ಲ ಸದಸ್ಯರು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾಮಾಜಿಕ ಸಂಸ್ಥೆಗಳು ಆಮೇಲೆ ನಿಯಮಗಳು ಸಂಸ್ಥೆಯ ಸದಸ್ಯರು ನಿರ್ದೇಶಿಸುತ್ತವೆ. ಉದಾಹರಣೆಗೆ ಕುಟುಂಬದಲ್ಲಿ ಹಿರಿಯರು ಯಾವ ಕೆಲಸ ಮಾಡಬೇಕೋ ಆ ಕೆಲಸ, ಮಕ್ಕಳು ಯಾವ ಕೆಲಸ ಮಾಡಬೇಕೋ ಆ ಕೆಲಸ ಎನ್ನುವುದು ಕುಟುಂಬಗಳೇ ರೂಪಿಸಿಕೊಂಡಿರುವ ಒಂದು ನಿಯಮಗಳಾಗಿರುತ್ತದೆ. ಅದಕ್ಕೆ ನೋಡಿ, ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿವೆ. ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ತಮ್ಮ ಸಂಸ್ಥೆಯಲ್ಲಿ ತಮ್ಮ ಸದಸ್ಯರ ನಡವಳಿಕೆಯ ಮೇಲೆ
ನಿಯಂತ್ರಣ ತರುವ ಪ್ರಬಲ ವ್ಯವಸ್ಥೆಗಳಾಗಿವೆ. ಯಾವುದೇ ವ್ಯಕ್ತಿ ಸಾಮಾಜಿಕ ಸಂಸ್ಥೆಗಳ ನಿಯಮಗಳಿಗೆ ವಿರುದ್ಧ ವರ್ತನೆ ಮಾಡಿದರೆ ಅದನ್ನು ಸಾಮಾಜಿಕ ಸಂಸ್ಥೆಗಳು ನಿರ್ಬಂಧಿಸುತ್ತವೆ. ಸಾಮಾಜಿಕ ನಿಯಮಗಳನ್ನು ಎಲ್ಲ ಸದಸ್ಯರು ಕಟ್ಟುನಿಟ್ಟಾಗಿ ಪಾಲಿಸುತ್ತೆ. ಸಾಮಾಜಿಕ ಸಂಸ್ಥೆಗಳ ನಿಯಮಗಳು ಸಂಸ್ಥೆಯ ಸದಸ್ಯರು ನಿರ್ದೇಶಿಸುವಂತೆ. ಉದಾಹರಣೆಗೆ, ಕುಟುಂಬದಲ್ಲಿ ಹಿರಿಯರು ಯಾವ ಕೆಲಸ ಮಾಡಬೇಕು, ಮಕ್ಕಳು ಯಾವ ಕೆಲಸ ಮಾಡಬೇಕು ಎನ್ನುವುದು ಕುಟುಂಬಗಳೇ ರೂಪಿಸಿಕೊಂಡಿರುವ ಒಂದು ನಿಯಮಗಳು ಇರುತ್ತೆ. ಇನ್ನು ಮೂಲಭೂತ ಅವಶ್ಯಕತೆಗಳು ತೋರಿಸುತ್ತೆ. ಅವಶ್ಯಕತೆಗಳು ಮೂಲಭೂತ ಅವಶ್ಯಕತೆ ವಸತಿ, ಆಹಾರ, ಬಟ್ಟೆ, ಶಿಕ್ಷಣ, ಆರೋಗ್ಯ ಇವೆಲ್ಲ ಮೂಲಭೂತ ಅವಶ್ಯಕತೆ. ಆ ಒಬ್ಬ ವ್ಯಕ್ತಿಗೆ ಸಾಮಾಜಿಕ ಸಂಸ್ಥೆಗಳು ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸುತ್ತವೆ. ಅವು ಯಾವುದಂದ್ರೆ ಸಾಮಾಜಿಕ ಸಂಸ್ಥೆಗಳು ನಮ್ಮ ಮೂಲಭೂತ ಅವಶ್ಯಕತೆ ಅಂತ ವಸತಿ, ಲೈಂಗಿಕ ಬಯಕೆ, ಆಶ್ರಯದ ಲೈಂಗಿಕ ಬಯಕೆ, ಸಂತಾನಾಭಿವೃದ್ಧಿ, ವ್ಯಕ್ತಿತ್ವ ಬೆಳವಣಿಗೆ ಇತ್ಯಾದಿ ಅಗತ್ಯಗಳ ಪೂರೈಕೆಗಾಗಿ ಕುಟುಂಬವು ಸಮನ್ವಯತೆಯ ಮೂಲಕವಾಗಿ ಕೆಲಸ ಮಾಡುತ್ತಿದೆ. ಹೀಗೆ ಅನೇಕ ಸಾಮಾಜಿಕ ಸಂಸ್ಥೆಗಳು ಅಸ್ತಿತ್ವದಲ್ಲಿ ಇರುತ್ತಿವೆ. ಇನ್ನು ಮೂಲಭೂತ ಅವಶ್ಯಕತೆಗಳು ಸಾಮಾಜಿಕ ಸಂಸ್ಥೆಗಳು ಮೂಲಭೂತ ಅವಶ್ಯಕತೆಗಳಾದಂಥ ವಸತಿ, ಲೈಂಗಿಕ ಬಯಕೆ, ಸಂತಾನಾಭಿವೃದ್ಧಿ, ವ್ಯಕ್ತಿತ್ವ ಬೆಳವಣಿಗೆ ಇತ್ಯಾದಿ ಅಗತ್ಯಗಳನ್ನು ಪೂರೈಸಲಿಕ್ಕೆ ಕುಟುಂಬವು ಸಮನ್ವಯತೆಯ ಮೂಲಕವಾಗಿ ಕೆಲಸ ಮಾಡುತ್ತಿವೆ. ಹೀಗೆ ಅನೇಕ ಸಾಮಾಜಿಕ ಸಂಸ್ಥೆಗಳ ಅಸ್ತಿತ್ವದಲ್ಲಿ ಇರುತ್ತಿರುತ್ತವೆ. ಇನ್ನು ಲಿಖಿತ ಮತ್ತು ಅಲಿಖಿತ ನಿಯಮಗಳಿರುತ್ತವೆ. ಕೆಲವು ಕಂಡೀಷನ್ ಲಿಖಿತವಾಗಿರುತ್ತವೆ, ಕೆಲವು ಅಲಿಖಿತವಾಗಿರುತ್ತವೆ. ಒಂದು ಲಿಖಿತ ಮತ್ತು ಅಲಿಖಿತ ನಿಯಮಗಳು ಇದರಲ್ಲಿ ಕಂಡುಬರುತ್ತವೆ. ಸಾಮಾಜಿಕ ಸಂಸ್ಥೆಗಳು ಲಿಖಿತ ಮತ್ತು ಅಲಿಖಿತ ರೂಪದ ಸಂಪ್ರದಾಯಗಳನ್ನು ಹೊಂದಿರುತ್ತವೆ. ಹಿಂದಿನಿಂದಲೂ ಬಂದ ಪರಂಪರೆಗಳು, ಲೋಕರೂಢಿಗಳು, ನೈತಿಕ ನಿಯಮಗಳು, ಕಟ್ಟುಪಾಡುಗಳು ಇವೆಲ್ಲವೂ ಲಿಖಿತ ರೂಪದಲ್ಲಿ ಇರುತ್ತವೆ. ನ್ಯಾಯಾಲಯ, ಕಾನೂನು, ಸರ್ಕಾರ, ಸಂವಿಧಾನ, ಶಾಲೆ ಮುಂತಾದ ಆಧುನಿಕ ಸಾಮಾಜಿಕ ಸಂಸ್ಥೆ ನಿಯಮಗಳನ್ನು ಲಿಖಿತ ರೂಪದಲ್ಲಿ ನಾವಿಲ್ಲಿ ಕಾಣ್ತೇವೆ. ಅದಕ್ಕೆ ಲಿಖಿತ ಮತ್ತು ಅಲಿಖಿತ ಸಾಮಾಜಿಕ ನಿಯಮಗಳಿರುತ್ತವೆ. ಸಾಮಾಜಿಕ ಸಂಸ್ಥೆ ಲಿಖಿತ ಮತ್ತು ಅಲಿಖಿತ ರೂಪದ ಸಂಪ್ರದಾಯಗಳನ್ನು ಹೊಂದಿರುತ್ತವೆ. ಹಿಂದಿನಿಂದಲೂ ಬಂದ ಪರಂಪರೆಗಳು, ಲೋಕರೂಢಿಗಳು, ನೈತಿಕ ನಿಯಮಗಳು, ಕಟ್ಟುಪಾಡುಗಳು ಲಿಖಿತ ರೂಪದಲ್ಲಿರುತ್ತವೆ. ನ್ಯಾಯಾಲಯ, ಕಾನೂನು, ಸರ್ಕಾರ, ಸಂವಿಧಾನ, ಶಾಲೆ ಮುಂತಾದ ಆಧುನಿಕ ಸಾಮಾಜಿಕ ಸಂಸ್ಥೆಗಳ ನಿಯಮಗಳನ್ನು ಲಿಖಿತ ರೂಪದಲ್ಲಿ ನಾವಿಲ್ಲಿ ಕಾಣ್ತೀವಿ. ಇನ್ನು ಪರಸ್ಪರ ಆಂತರಿಕ ಸಂಬಂಧ. ಐದನೇದಾಗಿ ಪರಸ್ಪರ ಆಂತರಿಕ ಸಂಬಂಧ. ಹೀಗೆ ಪರಸ್ಪರವಾದ ಆಂತರಿಕ ಸಂಬಂಧಗಳು ಇರುತ್ತವೆ. ಒಂದು ಸಮಾಜದಲ್ಲಿ ಇದು ಎಲ್ಲ ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಹಸಂಬಂಧವನ್ನು ಹೊಂದಿರುತ್ತವೆ. ಉದಾಹರಣೆ, ಕುಟುಂಬ ಮಕ್ಕಳ ಪಾಲನೆ, ಪೋಷಣೆ ಸಾಂಪ್ರದಾಯಿಕವಾಗಿ ಮಾಡಿದರೆ ಶಾಲೆಗಳು ಹೊಸ ಕಲಿಕೆಯನ್ನು ಮಕ್ಕಳಿಗೆ ಹೇಳಿಕೊಡುತ್ತವೆ. ಶಾಲೆಯಲ್ಲಿ ಮಕ್ಕಳು ಬೇರೆ ಬೇರೆ ಕೌಟುಂಬಿಕ, ಸಾಮಾಜಿಕ, ಭಾಷಿಕ ಹಿನ್ನೆಲೆಯಿಂದ ಬಂದ ಮಕ್ಕಳ ಜೊತೆಗೆ ಬೆರೆಯುತ್ತಾ ಬೆಳೆಯುತ್ತಾರೆ. ತಮ್ಮ ಕುಟುಂಬದ ಪರಿಸರವನ್ನು ಮೀರಿ ಸಾಮಾಜಿಕರಣಗೊಳ್ಳುತ್ತಾರೆ. ಇದು ಸಾಮಾಜಿಕ ಸಂಸ್ಥೆಗಳ ಬೇರೆ ಬೇರೆಯಾಗಿದ್ದರೂ ಪ್ರತಿಯೊಂದು ಸಂಸ್ಥೆಯು ಪರಸ್ಪರ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತದೆ. ಕುಟುಂಬ ಮತ್ತು ಶಾಲೆ ಎಂಬ ಸಂಸ್ಥೆಗಳು ಮಕ್ಕಳ ಮೂಲಕ ಸಂಬಂಧವನ್ನು ಸಾಧಿಸುತ್ತವೆ. ನೋಡಿ, ಇವೆರಡು ಕುಟುಂಬ, ಶಾಲೆ ಮಕ್ಕಳ ಮೂಲಕ ಸಂಬಂಧವನ್ನು ಬೆಳೆಸುತ್ತವೆ. ಅದಕ್ಕೆ ಪರಸ್ಪರ ಆರ್ಥಿಕ ಸಂಬಂಧ. ಒಂದು ಸಮಾಜದಲ್ಲಿರುವ ಎಲ್ಲ ಸಾಮಾಜಿಕ ಸಂಸ್ಥೆಗಳು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ಉದಾಹರಣೆ, ಕುಟುಂಬ ಮಕ್ಕಳ ಪಾಲನೆ ಪೋಷಣೆಯನ್ನು ಸಾಂಪ್ರದಾಯಿಕವಾಗಿ ಮಾಡಿದರೆ ಶಾಲೆಗಳು ಹೊಸ ಕಲಿಕೆಯನ್ನು ಮಕ್ಕಳಿಗೆ ಹೇಳಿಕೊಡುತ್ತವೆ. ಶಾಲೆಯಲ್ಲಿ ಮಕ್ಕಳು ಬೇರೆ ಬೇರೆ ಕೌಟುಂಬಿಕ, ಸಾಮಾಜಿಕ, ಭಾಷಿಕ ಹಿನ್ನೆಲೆಯಿಂದ ಬಂದ ಮಕ್ಕಳ ಜೊತೆ ಬೆರೆಯುತ್ತಾ ಬೆಳೆಯುತ್ತಾರೆ. ತಮ್ಮ ಕುಟುಂಬದ ಪರಿಸರವನ್ನು ಮೀರಿ ಸಾಮಾಜಿಕರಣಗೊಳ್ಳುತ್ತಾರೆ. ಸಾಮಾಜಿಕ ಸಂಸ್ಥೆಗಳು ಬೇರೆ ಬೇರೆಯಾಗಿದ್ದರೂ ಪ್ರತಿಯೊಂದು ಸಂಸ್ಥೆಯು ಪರಸ್ಪರ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತವೆ. ಕುಟುಂಬ ಮತ್ತು ಶಾಲೆ ಎಂಬ ಎರಡು ಸಂಸ್ಥೆಗಳ ಮಕ್ಕಳ ಮೂಲಕ ಸಂಬಂಧವನ್ನು ಸ್ಥಾಪಿಸುತ್ತಾರೆ. ಇನ್ನು ಮಹತ್ವ ಬಗ್ಗೆ ಗೊತ್ತಿರ್ತದೆ. ಈಗ ಮಹತ್ವ ಬಗ್ಗೆ ಇಲ್ಲಿ ಸುಸಂಸ್ಕೃತವಾಗಿದೆ. ನೋಡಿ, ಸಂಸ್ಥೆ ಸುಸಂಸ್ಕೃತವಾಗಿದೆ. ಆದರೆ ಎಲ್ಲರೂ ಕಲಿತವರು ಇರ್ತಾರೆ. ಅದಕ್ಕೆ
ಸಾಮಾಜಿಕ ವಾಹಕವಾಗಿದೆ. ಸಾಮಾಜಿಕ ಸಂಸ್ಥೆಗಳು ಸ್ಥಳೀಯ ಜ್ಞಾನ, ಕಲೆ, ನಡೆನುಡಿ, ರೂಢಿ, ಸಂಪ್ರದಾಯ, ನೈತಿಕ ನಿಯಮಗಳು, ಮೌಲ್ಯಗಳು ಸೇರಿದಂತೆ ಸಂಸ್ಕೃತಿ ಅಂಶಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುತ್ತವೆ. ಹೀಗಾಗಿ ಸಾಮಾಜಿಕ ಸಂಸ್ಥೆಗಳು ಸಾಮುದಾಯಿಕ ಜೀವನಕ್ಕೆ ಮಹತ್ವ ಕೊಡುತ್ತವೆ. ಇನ್ನು ಸದಸ್ಯರ ಅಗತ್ಯಗಳನ್ನು ಪೂರೈಸುತ್ತವೆ. ಮಾನವ ಮಾನಸಿಕ, ದೈಹಿಕ, ಸಾಮಾಜಿಕ, ಆರ್ಥಿಕ ಮತ್ತು ಭೌತಿಕ ಅವಶ್ಯಕತೆಗಳನ್ನು ಈಡೇರಿಸುವ ಜೊತೆಗೆ ಸದಸ್ಯರು ಸಾಮುದಾಯಿಕವಾದ ಜೀವನದಲ್ಲಿ ಹೇಗೆ ಕಾರ್ಯಮುಖರಾಗಬೇಕು ಅನ್ನೋದು ಕಾರ್ಯಮುಖವಾಗಬೇಕನ್ನೋದನ್ನು ತಿಳಿಸುತ್ತದೆ. ಇನ್ನು ಸದಸ್ಯರ ಸಾಮಾಜಿಕ ವರ್ತನೆಗಳನ್ನು ರೂಪಿಸುತ್ತವೆ ಮತ್ತು ನಿಯಂತ್ರಿಸುತ್ತವೆ. ಸಮಾಜದಲ್ಲಿರುವ ಸಾಮಾಜಿಕ ಸಂಸ್ಥೆಗಳು ನಮಗೆ ಉತ್ತಮ ನಡವಳಿಕೆ ಯಾವುದು, ತಪ್ಪು ನಡವಳಿಕೆ ಯಾವುದು ಎನ್ನುವುದನ್ನು ಅವು ಹೇಳಿಕೊಡ್ತವೆ. ಉದಾಹರಣೆಗೆ ಪ್ರಮುಖ ಸಾಮಾಜಿಕ ಸಂಸ್ಥೆಯಾದ ನಮ್ಮ ಶಾಲೆಗಳು ನಮ್ಮ ಪ್ರತಿನಿತ್ಯ ನಮ್ಮ ನಡವಳಿಕೆಯನ್ನು, ಅಂದರೆ ಬಟ್ಟೆ ತೊಡುವುದರಿಂದ ಹಿಡಿದು ಕಲಿಕೆಯವರೆಗೂ ಎಲ್ಲ ವಿಷಯಗಳನ್ನು ಕೇಳಿಕೊಳ್ಳುವ ಮೂಲಕ ನಮ್ಮ ವರ್ತನೆಗಳನ್ನು ತಿದ್ದಿರುತ್ತವೆ. ಇದೇ ಸಮಯದಲ್ಲಿ ನಮ್ಮ ಸಾಮಾಜಿಕ ವರ್ತನೆಗಳು ಸಮಾಜದ ವಿರುದ್ಧವಾಗಿದ್ದರೆ, ಸಮಾಜದ ನಿಯಮಗಳನ್ನು ಮುರಿದರೆ ಶಿಕ್ಷೆ, ನಿಂದನೆ, ಬಹಿಷ್ಕಾರ, ದಂಡಗಳ ಮುಖಾಂತರವಾಗಿ ಅವರು ಒಳ್ಳೆಯ ಅಥವಾ ಸನ್ಮಾರ್ಗದ ನಡೆಯನ್ನು ನಿರ್ದೇಶಿಸುತ್ತವೆ. ಇನ್ನು ನಾವು ನಮ್ಮ ತಪ್ಪುಗಳನ್ನು ಮುಂದುವರೆದರೆ ಕಾನೂನಿನ ಮೂಲಕ ತಿದ್ದುವ, ದಂಡಿಸುವ ಮೂಲಕ ನಮ್ಮ ಸಾಮಾಜಿಕ ವರ್ತನೆಯನ್ನು ನಿಯಂತ್ರಣ ಮಾಡುತ್ತಿದ್ದೇವೆ. ಹೀಗೆ ಸಾಮಾಜಿಕ ನಮ್ಮ ಸದಸ್ಯರ ವರ್ತನೆಗಳನ್ನು ನಾವು ಇಲ್ಲಿ ನೋಡಬೇಕು. ಸಾಮಾಜಿಕ ವರ್ತನೆಯನ್ನು ರೂಪಿಸಲಿ ಮತ್ತು ನಿಯಂತ್ರಣ ಮಾಡುವಲ್ಲಿ ಅತ್ಯಂತ ಮಹತ್ವ ಪಾತ್ರವನ್ನು ವಹಿಸುತ್ತದೆ, ಸ್ಥಾನವನ್ನು ಹೊಂದಿರುತ್ತವೆ. ಇನ್ನು ಕೊನೆಯಲ್ಲಿ ಸಾಮಾಜಿಕ ಸಂಸ್ಥೆಗಳು ವ್ಯಕ್ತಿಗಳಿಗೆ ಪಾತ್ರ ನೀಡುತ್ತವೆ. ಇಲ್ಲಿ ಸಾಮಾಜಿಕ ಸಂಸ್ಥೆಗಳು ತನ್ನ ಭಾಗವಾದ ಸದಸ್ಯರು ಅವರ ವಯಸ್ಸಿಗೆ ಅನುಗುಣವಾಗಿ ತಮ್ಮದೇ ಆದ ಸಂತಸ್ತು ಮತ್ತು ಪಾತ್ರವನ್ನು ನೀಡುತ್ತಿರುತ್ತವೆ. ಉದಾಹರಣೆಗೆ ಕುಟುಂಬವು ತಮ್ಮ ಸದಸ್ಯರಿಗೆ ಹಿರಿತನಕ್ಕೆ ಅನುಗುಣವಾಗಿ ಬಂಧುತ್ವ ಪಾತ್ರವನ್ನು ನೀಡುತ್ತದೆ. ಹಾಗೆ ಸಾಮಾಜಿಕ ಸಂಸ್ಥೆಗಳು ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಬಂಧವನ್ನು ನಿರ್ದೇಶಿಸುವ ಮೂಲಕವಾಗಿ ಎಲ್ಲರೂ ಪಾತ್ರಗಳನ್ನು ನೀಡುತ್ತಾರೆ. ನೋಡಿ ಎಷ್ಟು ಕೆಲಸ ಆಗ್ತದೆ. ನೋಡಿ, ಸಾಮಾಜಿಕ ಮಾತ್ರ ನಾವು ತಿಳ್ಕೊಬೇಕಪ್ಪ ಅಂದರೆ ನಾವು ಮೊದಲಾಗಿ ನಾವು ಸಂಸ್ಕೃತಿ ವಾಹಕವಾಗಿರಬೇಕಾಗುತ್ತದೆ. ಸದಸ್ಯರ ಅಗತ್ಯತೆ ಪೂರೈಸಬೇಕಾಗುತ್ತದೆ. ಸದಸ್ಯರ ಸಾಮಾಜಿಕವನ್ನು ರೂಪಿಸುವ ಒಂದು ಪಾತ್ರ ನಿಯಂತ್ರಿಸುತ್ತದೆ. ಇನ್ನು ಸಾಮಾಜಿಕ ಸಂಸ್ಥೆ ವ್ಯಕ್ತಿಗಳ ಪಾತ್ರ ನೀಡುತ್ತದೆ. ಈ ಎಲ್ಲ ಸಾಮಾಜಿಕ ಸಂಸ್ಥೆಯ ಮಹತ್ವವನ್ನು ಪಡಿತೇವೆ. ಇನ್ನು ಕಾರ್ಯಗಳನ್ನು ನಾವು ಕಾರ್ಯಗಳು ಇಲ್ಲಿ ಏನೇನು ಕೆಲಸ ಮಾಡ್ಬೋದು? ಪ್ರತಿಯೊಂದು ಸಾಮಾಜಿಕ ಸಂಸ್ಥೆ ತನ್ನದೇ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಮೊದಲಿಗೆ ಕುಟುಂಬದ ಕಾರ್ಯಗಳನ್ನು ತಿಳಿಯೋದು. ಕುಟುಂಬ ಸಮಾಜದ ಮೂಲ ಘಟಕವಾಗಿದೆ. ಇದು ಜಗತ್ತಿನ ಎಲ್ಲ ಸಮಾಜಗಳಲ್ಲಿ ಅಸ್ತಿತ್ವದಲ್ಲಿ ವ್ಯಕ್ತಿ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅಗತ್ಯವಾಗಿ ಬೇಕಾಗುವ ಎಲ್ಲ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಕುಟುಂಬದ ಪ್ರಮುಖ ಕಾರ್ಯಗಳು ಈ ರೀತಿ ಇರ್ತವೆ. ಅಂದ್ರೆ ಕುಟುಂಬ ಕಾರ್ಯಗಳು ಕುಟುಂಬದ ಕಾರ್ಯಗಳು ಅಪ್ಪಳಿಸುತ್ತವೆ. ಇಲ್ಲಿ ಸಾಮಾಜಿಕ ಸಂಸ್ಥೆ ಪಾತ್ರ ಮತ್ತು ಪಾತ್ರ ನೋಡಬೇಕು. ಆಮೇಲೆ ಕಾರ್ಯಗಳನ್ನು ನೋಡಬೇಕು. ಪಾತ್ರ ಮತ್ತು ಕಾರ್ಯಗಳಿಗೆ ನೋಡೋದು. ಆ ಪಾತ್ರದಲ್ಲಿ ಅಂದ್ರೆ ಪ್ರತಿಯೊಂದು ಸಾಮಾಜಿಕ ಸಂಸ್ಥೆಯು ತನ್ನದೇ ಆದ ಕಾರ್ಯ ನಿರ್ವಹಿಸುತ್ತದೆ. ಮೊದಲಿಗೆ ಕುಟುಂಬ ಕಾರ್ಯವನ್ನು ತಿಳಿಯುವುದು, ಆಮೇಲೆ ಸಮಾಜದ ಮೂಲ ಘಟಕವಾಗಿದೆ. ಆಮೇಲೆ ಜಗತ್ತಿನ ಎಲ್ಲ ಸಮಾಜಗಳಲ್ಲೂ ಅಸ್ತಿತ್ವದಲ್ಲಿದೆ. ವ್ಯಕ್ತಿ ಸಾಮಾಜಿಕ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಲು ಅಗತ್ಯ ಬೇಕಾಗುವ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ಕುಟುಂಬದ ಪ್ರಮುಖ ಕಾರ್ಯಗಳಲ್ಲಿ ನಾವು ತಿಳ್ಕಬೇಕು. ಕಾರ್ಯಗಳು ಇಲ್ಲಿ ಮೊದಲು ಸದಸ್ಯರ ಪೋಷಣೆ. ಸದಸ್ಯರ ಪೋಷಣೆ, ಭದ್ರತೆ, ಸಾಮಾಜಿಕರಣ, ಸಾಮಾಜಿಕರಣ ಮತ್ತು ಇಷ್ಟು ಎರಡು ಭಾಗ ನಾವು ಕುಟುಂಬ ಕಾರ್ಯಗಳಲ್ಲಿ ನಾವು ನೋಡೋದು. ಸದಸ್ಯರ ಪೋಷಣೆ, ಕುಟುಂಬ ಕಾರ್ಯಗಳಲ್ಲಿ ಸದಸ್ಯರ ಪೋಷಣೆ ಕೊಡುತ್ತೀವಿ. ಕುಟುಂಬದಲ್ಲಿ ತನ್ನ ಸದಸ್ಯರಿಗೆ ಬೇರೆ ಬೇರೆ ಬಂಧುತ್ವ ಸ್ಥಾನವನ್ನು ನೀಡುತ್ತೀವಿ. ಇದಕ್ಕೆ ಅನುಗುಣವಾಗಿ ಅವರು ಕುಟುಂಬದಲ್ಲಿ ಬೇರೆ ಬೇರೆ ಪಾತ್ರವನ್ನು ನಿರ್ವಹಿಸುತ್ತಾರೆ. ಕುಟುಂಬವು ತನ್ನ ಎಲ್ಲ ಸದಸ್ಯರ ಪೋಷಣೆಯ ಪ್ರಮುಖ ಸ್ಥಾನವಾಗಿದೆ. ಕುಟುಂಬವು ನಾವು ಜನಿಸಿದ ದಿನದಿಂದ ಹಿಡಿದು ನಮ್ಮ ಪಾಲಿನ ಪೋಷಣೆ ಮಾಡುತ್ತೀವಿ. ಕುಟುಂಬದಲ್ಲಿರುವ ಅಜ್ಜ, ಅಜ್ಜಿ, ತಾತ, ಅಪ್ಪ, ಅಮ್ಮ ನಮ್ಮನ್ನು ಪರಿಶಿಕ್ಷಣದಲ್ಲಿಯೂ ಎಚ್ಚರಿಕೆಯಿಂದ ನೋಡಿಕೊಂಡು ನಾವು ಚಿಕ್ಕ ಮಕ್ಕಳಿಂದ ದೊಡ್ಡರಾಗುವುದು ನಮ್ಮ ಎಲ್ಲ ಅಗತ್ಯಗಳನ್ನು ನೀಡಿ ಪೋಷಿಸುತ್ತಾರೆ. ಕೇವಲ ಚಿಕ್ಕರನ್ನು ಮಾತ್ರ ಕುಟುಂಬ ಪೋಷಣೆ ಮಾಡುವುದಿಲ್ಲ, ತನ್ನ ಎಲ್ಲ ಸದಸ್ಯರು ಅವರಿಗೆ
ಅಗತ್ಯವಾದಾಗ ಪೋಷಣೆ ಮಾಡ್ತೀವಿ. ಉದಾಹರಣೆಗೆ ಕುಟುಂಬದ ಸದಸ್ಯರು ಯಾರಾದರೂ ಅನಾರೋಗ್ಯಕ್ಕೀಡಾದಾಗ, ಹಿರಿಯರು ಮುಪ್ಪಿನ ವಯಸ್ಸಿನಲ್ಲಿ ಅಶಕ್ತರಾದಾಗ ಕುಟುಂಬ ಅವರ ಪೋಷಣೆಯನ್ನು ಮಾಡುತ್ತದೆ ಮಕ್ಕಳು. ಇನ್ನು ಭದ್ರತೆ ಸಾಮಾಜಿಕರಣ, ಕುಟುಂಬದಲ್ಲಿ ಸದಸ್ಯರು ಮಕ್ಕಳಿಗೆ ಸಮಾಜದಲ್ಲಿ ಹೇಗೆ ವ್ಯವಹರಿಸಬೇಕು, ಹೇಗೆ ನಡೆದುಕೊಳ್ಳಬೇಕು ಇತ್ಯಾದಿಗಳನ್ನು ಸಾಮಾಜಿಕರಣ ಮೂಲಕವಾಗಿ ಕುಟುಂಬದಲ್ಲಿ ಕಲಿಸುತ್ತವೆ. ಇದರ ಜೊತೆಗೆ ತಮ್ಮ ಎಲ್ಲ ಸದಸ್ಯರಿಗೆ ಎಲ್ಲ ರೀತಿಯ ಸಾಮಾಜಿಕ ಭದ್ರತೆಯನ್ನು ನೀಡುತ್ತವೆ. ಅಂದರೆ ಮಕ್ಕಳಿಗೆ ಶಿಕ್ಷಣ, ಅನಾರೋಗ್ಯ ಸಮಯದಲ್ಲಿ ಆರೈಕೆ, ಉದ್ಯೋಗ ಪಡೆಯಲಿಕ್ಕೆ ಮತ್ತು ಮಾಡಲಿಕ್ಕೆ ಬೇಕಾದ ಬೆಂಬಲ ಮತ್ತು ಕುಶಲತೆಯನ್ನು ಮತ್ತು ನಮಗೆ ಬೇಕಾದ ಎಲ್ಲ ಭದ್ರತೆಯನ್ನು ಇವು ನೀಡುತ್ತವೆ ಮಕ್ಕಳಿಗೆ. ಅದಾದ ನಂತರ ಈ ಸಾಮಾಜಿಕ ಕುಟುಂಬ ಕಾರ್ಯಗಳಂತಂದ್ರೆ ಸದಸ್ಯರ ಪೋಷಣೆ ಮಾಡ್ತೀವಿ. ಅಂದರೆ ಕುಟುಂಬದಲ್ಲಿ ಎಲ್ಲ ಸದಸ್ಯರಿಗೆ ರಕ್ಷಣೆ ಕೊಡ್ತೀವಿ, ಭದ್ರತೆ ಕೊಡ್ತೀವಿ. ಆಮೇಲೆ ಸಾಮಾಜಿಕರಣ ಮಾಡ್ತೀವಿ. ಇಲ್ಲಿ ಮಕ್ಕಳಿಗೆ ಹಿರಿಯರಿಗೆ ಯಾವುದೇ ರೋಗ ಬಂದರೆ ಅನಾರೋಗ್ಯ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ಕುಟುಂಬದ ಕಾರ್ಯಗಳಲ್ಲಿ ಕಂಡುಬರ್ತದೆ. ಇನ್ನು ವಿವಾಹದ ಕಾರ್ಯಗಳು, ಎರಡನೇದು ವಿವಾಹದ ಕಾರ್ಯಗಳು. ವಿವಾಹದ ಕಾರ್ಯಗಳಿರಬೇಕು. ಅದರಲ್ಲಿ ಮುಖ್ಯವಾಗಿ ನಾವು 3 ಪ್ರಕಾರ ನಾವು ಕಾಣ್ತೇವೆ. ಅಲ್ಲಿ ಮುಖ್ಯವಾಗಿ ಏನ್ಬೇಕು ವಿವಾಹ ಕಾರ್ಯಗಳಲ್ಲಿ ಸಾಮಾಜಿಕ ಅನುಮತಿ ಬೇಕು. ಕುಟುಂಬ ಸ್ಥಾಪನೆ ಮತ್ತು ತಳಪಾಯ ಮದುವೆ ಆದ್ಮೇಲೆ ಎಲ್ಲ ಕುಟುಂಬ ರಚನೆ ಆಗ್ತದೆ, ಮಕ್ಕಳಾಗ್ತವೆ, ಕುಟುಂಬ ಮನೆ ಕಟ್ಟಬೇಕಾಗ್ತದೆ. ಇದು ಬರುತ್ತೆ. ಇನ್ನು ಮೂರನೇದಾಗಿ ಸಂಬಂಧದಲ್ಲಿ ಕಾನೂನು ಬದ್ಧತೆ. ಈ 3 ಅಂಶ ಕಲ್ತಿಕೋ. ಕೊನೆಯದು ಸಾಮಾಜಿಕ ಅನುಮತಿ, ಪರ್ಮಿಷನ್. ಎರಡನೇದು ಕುಟುಂಬ ಸ್ಥಾಪನೆ ತರಹಣೆ. ಮೂರನೇದು ಸಂಬಂಧದ ಕಾನೂನು ಬದ್ಧತೆ. ಈ ಒಂದು ವ್ಯವಸ್ಥೆ ಅಂದ್ರೆ ಸಾಮಾಜಿಕ ಅನುಮತಿ. ವಿವಾಹ ಒಂದು ಪ್ರಮುಖವಾದ ಸಾಮಾಜಿಕ ಸಂಸ್ಥೆಯಾಗಿದೆ. ವಿವಾಹ ಮದುವೆ ಮತ್ತು ಪುರುಷ ಮತ್ತು ಮಹಿಳೆ ಜೊತೆಗೆ ಜೀವನ ಮಾಡಲಿಕ್ಕೆ ಸಾಮಾಜಿಕ ಅನುಮತಿ ಪಡೆದುಕೊಳ್ಳುವ ಪ್ರಕ್ರಿಯೆ. ವಿವಾಹವು ಹೆಣ್ಣು ಗಂಡು ಜೋಡಿಯಾಗುವುದು ಸಾಮಾಜಿಕ ಅನುಮತಿ ನೀಡುತ್ತದೆ. ವಿವಾಹವು ಪುರುಷರು ಮುಕ್ತ ಮತ್ತು ಮಹಿಳೆಯರಿಗೆ ಕೌಟುಂಬಿಕ ಜೀವನ ಪ್ರವೇಶವನ್ನು ನೀಡುತ್ತವೆ. ವಿವಾಹವು ವೈವಾಹಿಕ ಸಂಬಂಧದ ಮೂಲಕವಾಗಿ ಹೆಣ್ಣು ಮತ್ತು ಗಂಡು ಒಂದು ನಿರ್ದಿಷ್ಟ ಸೂರಿನಲ್ಲಿ ಬಹಳ ಗಟ್ಟಿಯಾಗಿ ನೆಲೆ ನಿಂತು ಸಂಬಂಧ ಧಾರ್ಮಿಕ, ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಜೀವನವನ್ನು ನಡೆಸಲು ಅನುವು ಮಾಡಿಕೊಡುತ್ತದೆ. ಮಾನವ ನಾಗರಿಕತೆಗಳು ಹಳೆಯದಾಗಿ ವಿವಾಹ ಸಂಸ್ಥೆಯು ಅಲ್ಲಿಂದ ನಿರಂತರವಾಗಿ ಬೆಳೆದು ಬಂದಿದೆ. ಅಂದರೆ ಹಾಗೆ ಈ ಸಂಸ್ಥೆಯು ಅನೇಕ ಬದಲಾವಣೆಗಳಿಗೆ ಒಳಪಟ್ಟಿದೆ ಅಂತ ನಾವು ಅದಕ್ಕೆ ಸಾಮಾಜಿಕ ಅನುಮತಿ ಬೇಕು. ಇನ್ನು ಎರಡನೇದಾಗಿ ಕುಟುಂಬ ಸ್ಥಾಪನೆ. ಈ ಕುಟುಂಬ ಸ್ಥಾಪನೆ ಮಾಡಿದರೆ ವಿವಾಹವನ್ನು ತಳಹದಿಯಾಗಿದೆ. ವಿವಾಹವು ಕುಟುಂಬ ವ್ಯವಸ್ಥೆ ಸ್ಥಾಪನೆ ಪ್ರೋತ್ಸಾಹ ನೀಡುತ್ತದೆ. ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಬೆಳೆಸುವಿಕೆ ಮತ್ತು ಸಾಮಾಜಿಕ ಪ್ರಕ್ರಿಯೆ ಕುಟುಂಬದ ನೆರವಿನೊಂದಿಗೆ ನಡೆಯುತ್ತದೆ. ಮಕ್ಕಳು ಹುಟ್ಟಿದ ಬಳಿಕವೂ ವಿವಾಹ ಸಂಬಂಧವು ಮುಂದುವರಿಯುತ್ತದೆ. ಕುಟುಂಬದಲ್ಲಿ ಕಂಡುಬರುವ ಎಲ್ಲ ರೀತಿಯ ಸಂಬಂಧಗಳು ನಿರ್ದೇಶಿಸುವ ಅಧಿಕಾರ ವಿವಾಹಕ್ಕಿದೆ. ವಿವಾಹ ಸಂಬಂಧಗಳ ಪರಿಣಾಮವಾಗಿ ಅನೇಕ ಸಂಬಂಧಗಳಲ್ಲಿ ಐಕ್ಯ ಮತಕ್ಕೆ ಸಹಾಯವಾಗಿದೆ. ವಿವಾಹವು ವಿಭಿನ್ನ ಸಮೂಹಗಳ ಜನರನ್ನು ಒಂದುಗೂಡಿಸುವ ಮೂಲಕ ಅದರಲ್ಲಿ ನಾವೆಲ್ಲ ಆತ್ಮೀಯ ಬಂಧುಗಳೆನ್ನುವ ಭಾವನೆ ಮೂಡಿಸಿ ಏಕತೆಗೆ ಅನುವು ಮಾಡಿಕೊಡುತ್ತದೆ. ಇನ್ನು ಕಾನೂನು ಸಂಬಂಧದಲ್ಲಿ ಕಾನೂನು ಬದ್ಧತೆ. ವಿವಾಹ ಕೇವಲ ಪತಿ ಪತ್ನಿಯರ ನಡುವಿನ ಸಂಬಂಧವಾಗಿರದೆ ಅವರ ಜೊತೆಗೆ ಮನೆಯ ಇತರ ಸದಸ್ಯರ ಸಂಬಂಧಗಳು ಏರ್ಪಡುತ್ತವೆ. ಇಲ್ಲಿ ಹುಟ್ಟಿದ ಮಗು ತನ್ನ ತಂದೆ ತಾಯಿಯ ಕುಟುಂಬದ ಆಸ್ತಿಯು ಉತ್ತರದಾಯಿತ್ವವನ್ನು ಹೊಂದಿರುತ್ತದೆ. ಸಮಾಜದ ನಿರಂತರತೆ ಕುಟುಂಬದ ಮುಖಾಂತರ ವಿವಾಹ ಚೌಕಟ್ಟಲ್ಲಿ ಉತ್ತರಾಧಿಕಾರತ್ವ ಇತ್ಯಾದಿ ವಿಷಯಗಳಿಗೆ ಕಾನೂನು ಮಾನ್ಯತೆ ಇಲ್ಲಿ ಕೂಡ ಇರುತ್ತದೆ. ಈ ವಿವಾಹಗಳ 3 ಪ್ರಕಾರ: ಒಂದು ಸಾಮಾಜಿಕ ಅನುಮತಿ, ಇನ್ನೊಂದು ಕುಟುಂಬದ ಸ್ಥಳಾಧಿ, ಇನ್ನು ಸಂಬಂಧದಲ್ಲಿ ಕಾನೂನು ಬದ್ಧತೆ. ಈ ವಿವಾಹ ಕಾರ್ಯಗಳಿಗೆ ನಾನು ನಿಮ್ಗೆ ಅರ್ಥ ಆಯ್ತಾ ನೋಡಿ. ಸಾಮಾಜಿಕ ಸಂಸ್ಥೆಗಳ ಒಂದು ಪಾತ್ರ, ಒಂದು ಕಾರ್ಯಗಳನ್ನು ನೋಡಿದ್ವಿ ನಾವು, ಮತ್ತು ಕುಟುಂಬ ಕಾರ್ಯಗಳನ್ನು ನೋಡಿದ್ವಿ. ನಂತರ ವಿವಾಹ ಕಾರ್ಯಗಳನ್ನು ನಾವು ತಿಳ್ಕೊಂಡಿದ್ವಿ. ಇನ್ನು ಕೊನೆಯದಾಗಿ ಧರ್ಮದ ಕಾರ್ಯಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಮತ್ತೊಂದು ಏನು ಹೇಳಿ, ಧರ್ಮದ ಕಾರ್ಯ.
ಈ ಧರ್ಮದ ಕಾರ್ಯ ಧರ್ಮ ದಾನ ಮಾಡೋದು, ಪೂಜೆ ಪುನಸ್ಕಾರ ಇರೋ ಧರ್ಮ. ಎಲ್ಲ ಸಮಾಜಗಳಲ್ಲಿ ಕಂಡುಬರುವ ಮತ್ತೊಂದು ಪ್ರಮುಖ ಸಾಮಾಜಿಕ ಸಂಸ್ಥೆ ಅಂದರೆ ಧರ್ಮ. ಮಾನವನ ನಾಗರಿಕತೆಯೊಂದಿಗೆ ಧರ್ಮ ಉಗಮಗೊಂಡು ಇದು ಸಮಾಜದ ಅವಿಭಾಜ್ಯ ಅಂಗ ಆಗಿದೆ. ಧರ್ಮದ ಕೆಲವು ಕಾರ್ಯಗಳನ್ನು ನಾವು ತಿಳ್ಕೊಂಡು ಇನ್ನು ಒಂದನೇದಾಗಿ ಸಾಮಾಜಿಕ ಕರ್ಮದ ಕಾರ್ಯ. ಸಾಮಾಜಿಕ ಕರ್ಮ ಸಾಮಾಜಿಕ ಕಾರ್ಯ. ಎರಡನೇದಾಗಿ ಸಾಮಾಜಿಕ ಐಕ್ಯತೆ. ಮೂರನೇದಾಗಿ ಮೌಲ್ಯಗಳ ಸಂರಕ್ಷಣೆ. ನಾಲ್ಕನೇದಾಗಿ ಸಾಮಾಜಿಕ ನಿಯಂತ್ರಣ. ಹೀಗೆ ನಾವು 4 ಅಂಶಗಳನ್ನು ಇವಾಗ ಧರ್ಮ ಕಾರ್ಯ. ಇದರಲ್ಲಿ ಸಾಮಾಜಿಕದ ಕಾರ್ಯ. ಧರ್ಮವು ಸಾಮಾಜಿಕರಣ ಬಹಳ ಮುಖ್ಯ ಭಾಗವಾಗಿದೆ. ಸಂಪ್ರದಾಯಗಳು, ಧಾರ್ಮಿಕ ವಿಧಿಗಳು, ಆಚರಣೆಗಳನ್ನು ನಡೆಸುವುದರ ಮೂಲಕ ಸತ್ಯಸಂಧತೆ, ಸಹಕಾರ, ನಿರಪೇಕ್ಷತೆ, ಸಹನೆ, ತ್ಯಾಗ, ಶಾಂತಿ ಇತ್ಯಾದಿ ಮೌಲ್ಯಗಳ ಪ್ರಸಾದದಲ್ಲಿ ಧರ್ಮ ನೆರವಾಗುತ್ತದೆ. ಅದಕ್ಕೆ ಇದು ನಾವು ಸಾಮಾಜಿಕ ಕಾರ್ಯ. ಇನ್ನು ಸಾಮಾಜಿಕ ಐಕ್ಯತೆ. ಧರ್ಮವು ಸಾಮಾಜಿಕ ಹೊಂದಾಣಿಕೆಯ ಆಕಾರವಾಗಿದೆ. ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ ಇತ್ಯಾದಿ ಧಾರ್ಮಿಕ ಮೌಲ್ಯಗಳಾಗಿದ್ದು ಈ ಮೌಲ್ಯಗಳು ಸಾಮಾಜಿಕ ಐಕ್ಯತೆಯನ್ನು ಕಾಪಾಡಿಕೊಳ್ಳಲು ಸಹಾಯಕವಾಗಿವೆ. ಸಂಪ್ರದಾಯಗಳಲ್ಲಿ ಇರುವ ವಿವಿಧತೆ, ಏಕರೂಪತೆ ಮತ್ತು ಸಂಕೇತಗಳ ಬಳಕೆ ಇತ್ಯಾದಿಗಳು ಜನರಲ್ಲಿ ಐಕ್ಯತೆ ಮೂಡಿಸುತ್ತವೆ. ಇದು ಧರ್ಮಗಳ ಆದರ್ಶವಾಗಿದೆ. ಇವುಗಳಂತೆ ದುಡಿದರೆ ಧಾರ್ಮಿಕ ಸಮಾನತೆ ಇದು ಕಂಡುಬರುತ್ತದೆ. ಇನ್ನು ಮೌಲ್ಯಗಳ ಸಂರಕ್ಷಣೆ. ಪ್ರಾಮಾಣಿಕತೆ, ನ್ಯಾಯ, ಸಮಾನತೆ, ಅಹಿಂಸೆ ಮುಂತಾದ ಸಾಮಾಜಿಕ ಮೌಲ್ಯಗಳನ್ನು ಉಳಿಸಿಕೊಂಡು ಬರಲು ಧರ್ಮವು ಪರಿಣಾಮಕಾರಿ ಸಾಧನವಾಗಿದೆ. ಇವೆಲ್ಲ ಧರ್ಮಗಳನ್ನು ಎತ್ತಿ ಹಿಡಿದಿರುವ ಸಾಮಾನ್ಯ ಮೌಲ್ಯಗಳಾಗಿವೆ. ಧರ್ಮಗಳು ಮನುಷ್ಯರ ಬದುಕಿನಲ್ಲಿ ಮೌಲ್ಯಗಳನ್ನು ಉಪದೇಶಿಸುತ್ತವೆ. ಇನ್ನು ಸಾಮಾಜಿಕ ನಿಯಂತ್ರಣ. ಧರ್ಮವು ಸಾಮಾಜಿಕ ನಿಯಂತ್ರಣದ ಅತಿ ಮುಖ್ಯವಾದ ಸಾಧನವಾಗಿದೆ. ಅದು ದೇವರು ಮತ್ತು ಅಧ್ಯಾತ್ಮದ ಆಯಾಮಗಳನ್ನು ಸೃಷ್ಟಿಸುವ ಮೂಲಕವಾಗಿ ಮನುಷ್ಯ ಚಟುವಟಿಕೆಗಳನ್ನು ನೇಮಿತಗೊಳಿಸಿದರೆ ನಾವು ನೈತಿಕವಾಗಿಯೂ ಶಿಸ್ತಿನಿಂದ ಇರಲು ಮತ್ತು ಸಮಾಜದ ಒಂದು ಸಾಮಾಜಿಕವಾದ ಪ್ರಜೆಗಳಾಗಿರಲು ಧರ್ಮ ನಮಗೆ ನೆರವಾಗುತ್ತದೆ. ಧರ್ಮಗಳ ಆದರ್ಶಗಳನ್ನು ಅರ್ಥ ಮಾಡಿಕೊಂಡು ಪರಸ್ಪರ ದ್ವೇಷಿಸುವುದನ್ನು ನಾವು ಬಿಡುವ ಒಂದು ಅಗತ್ಯತೆ ಇರುವುದೇ. ಇವು ಧಾರ್ಮಿಕವಾದ ಕಾರ್ಯಗಳು. ಅರ್ಥ ಆಯ್ತಾ ನೋಡಿ? ಸಾಮಾಜಿಕ ಕಾರ್ಯಗಳು, ಸಾಮಾಜಿಕ ಐಕ್ಯತೆ, ಮೌಲ್ಯಗಳ ಸಂರಕ್ಷಣೆ, ಸಾಮಾಜಿಕ ನಿಯಂತ್ರಣ ಎಲ್ಲ ಅಂಶಗಳನ್ನು ನಾವು ಸಾಮಾಜಿಕ ಸಂಸ್ಥೆಗಳಲ್ಲಿ ನಾವು ಕಾಣ್ತೀವಿ. ಸಾಮಾಜಿಕ ಸಂಸ್ಥೆ ಇಲ್ಲದೆ ಬೇರೆ ಯಾವುದೂ ಇಲ್ಲ. ಸಮಾಜದಲ್ಲಿ ಕುಟುಂಬ ಬರ್ತದೆ, ಎಲ್ಲ ಬರ್ತದೆ. ಅವುಗಳ ತಮ್ಮ ಪೂರೈಕೆಯನ್ನು ಮಾಡಿಕೊಳ್ಳಲಿಕ್ಕೆ ಈ ಎಲ್ಲ ಇದು ಮಾಡಿ ನಾವು ಉದಾಹರಣೆ ಮಾಡಿಕೊಳ್ಬೇಕಪ್ಪ ಅಂದರೆ ಈ ಎಲ್ಲ ಅಂಶವನ್ನು ನಾವು ತಿಳಿದುಕೊಳ್ಬೇಕು. ಇದು ಮುಖ್ಯವಾಗಿ ನಾವು ಈ ಪಾಠದ ಸಾರಾಂಶ ತೆಗೆಬೇಕಪ್ಪ ಅಂದರೆ ಇಲ್ಲಿ ಅದು ಅರ್ಥ ಏನಪ್ಪ, ಅದು ಮಹತ್ವ ಏನು, ಅದು ಪಾತ್ರ ಏನು ಎಲ್ಲ ತಿಳ್ಕೊಂಡ್ವಿ. ಅದು ಲಕ್ಷಣ ತಿಳ್ಕೊಂಡ್ವಿ. ಆ ಲಕ್ಷಣದಲ್ಲಿ ಸಾಮಾಜಿಕ ನಿಯಂತ್ರಣ, ಸಾಮಾಜಿಕ ಮಹತ್ವ ಬಗ್ಗೆ ಮಾತು ತಿಳ್ಕೊಂಡ್ವಿ. ಇನ್ನು ಸಾಮಾಜಿಕ ವ್ಯಕ್ತಿಗಳ ಪಾತ್ರ ಏನಿದೆ, ಆಮೇಲೆ ಪಾತ್ರ ಮತ್ತು ಕಾರ್ಯಗಳಿಗೆ ಕುಟುಂಬ ಕಾರ್ಯಗಳು, ವಿವಾಹ ಕಾರ್ಯಗಳು, ಧರ್ಮ ಕಾರ್ಯಗಳು ಈ ಎಲ್ಲ ಅಂಶಗಳನ್ನು ಈ ಪಾಠದಲ್ಲಿ ನಾವು ಹೇಳಿಕೊಂಡ್ವಿ. ನಿಮಗೆಲ್ಲ ಅರ್ಥ ಆಗಿರಬೇಕಪ್ಪ ಭವಿಷ್ಯತ್ತ ನಾವು ಚೆನ್ನಾಗಿ ಓದಿಕೊಂಡು ಸಮಾಜದ ಒಂದು ಉತ್ತಮ ನಡತೆ, ಶಾಲೆ, ಕುಟುಂಬ ಇವೆಲ್ಲ ಒಂದು ಸಾಮಾಜಿಕ ಸಂಸ್ಥೆಗಳ ಒಂದು ಕೇಂದ್ರವಾಗಿರ್ತವೆ. ಇವೆಲ್ಲ ನೀವು ಹೊಂದಾಣಿಕೆ ಮಾಡಿಕೊಂಡು ಹೇಳುತ್ತಾ ಈ ಒಂದು ಪಾಠವನ್ನು ಮುಗಿಸ್ತೀನಿ. ಹಾಗೆ ನಿಮಗೊಂದು ಗೃಹ ಕಾರ್ಯ ಕೊಡ್ತೀವಿ. ಆ ಗೃಹ ಕಾರ್ಯ ಅಂದರೆ ಪಾಠದ ಕೊನೆಯ ವಾರದ ಒಂದು ಪ್ರಶ್ನೆ ಮಾಡಿದ್ರೆ ಇದು ಬಿಟ್ಟಷ್ಟು ಹೇಳ್ಕೊಳ್ಬೋದು. ಆಮೇಲೆ ಒಂದು ಕೆಳಗೆ ಪ್ರಶ್ನೆಗೆ ಉತ್ತರ ಮಾಡುವುದು, 4-5 ವಾಕ್ಯ ಉತ್ತರಿಸುವುದು, ಚಟುವಟಿಕೆ ಮೂಲಕ ನೀವು ಮಾಡಿಕೊಟ್ಟು ಹೇಳುತ್ತಾ ಇವತ್ತಿನ ಈ ಪಾಠದಲ್ಲಿ ಮುಗಿಸ್ತೇನೆ. ಮತ್ತೆ ನಾಳೆ ನಾವು ಮುಂದಿನ ಪಾಠವನ್ನು ಮಾಡಿಸಿಕೊಂಡು ಹೋಗೋಣ ಅಂತ ತಿಳಿಸ್ತಾ ಇವತ್ತಿನ ಪಾಠದಲ್ಲಿ ಮುಗಿಸ್ತೇನೆ.